ಬೇಸಿಗೆಯಲ್ಲಿ ಐಫೆಲ್ ಟವರ್ ಎತ್ತರವಾಗಿ ಬೆಳೆಯುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ನೀವು ಕೇಳಿದ್ದು ಸರಿ. ಐಫೆಲ್ ಟವರ್ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಮತ್ತು ಎಲ್ಲಾ ಲೋಹಗಳಂತೆ ಕಬ್ಬಿಣವು ಬೆಚ್ಚಗಾಗುವಾಗ ಎಕ್ಸ್ಪಾಂಡ್ ಆಗುತ್ತದೆ. ಬೇಸಿಗೆಯ ದಿನದಂದು ಶಾಖವು ಕಬ್ಬಿಣವನ್ನು ವಿಸ್ತರಿಸಲು ಕಾರಣವಾಗುತ್ತದೆ. ಐಫೆಲ್ ಟವರ್ 6 ಇಂಚುಗಳಷ್ಟು ಬೆಳೆಯುವಂತೆ ಮಾಡುತ್ತದೆ. ಈ ಫೆನೋಮೆನೋನ್ ಅನ್ನು ಥರ್ಮಲ್ ಎಕ್ಸ್ಪಾನ್ಷನ್ ಎಂದು ಕರೆಯಲಾಗುತ್ತದೆ. ಕಬ್ಬಿಣವು ಬಿಸಿಯಾದಾಗ ಅದರೊಳಗಿನ ಪಾರ್ಟಿಕಲ್ಸ್ ಹೆಚ್ಚು ವೇಗವಾಗಿ ಚಲಿಸುತ್ತವೆ ಮತ್ತು ಹೊರಕ್ಕೆ ತಳ್ಳುತ್ತವೆ. ಸಂಪೂರ್ಣ ರಚನೆಯು ಸ್ವಲ್ಪ ಎತ್ತರವಾಗಿರುತ್ತದೆ. ಆದ್ದರಿಂದ ನೀವು ಬೇಸಿಗೆಯಲ್ಲಿ ಐಫೆಲ್ ಟವರ್ ಅನ್ನು ಭೇಟಿ ಮಾಡಿದರೆ ನೀವು ಅದನ್ನು ಅದರ ಎತ್ತರದಲ್ಲಿ ನೋಡುತ್ತಿರಬಹುದು. ಒಂದು ಸಣ್ಣ ಬದಲಾವಣೆ, ಆದರೆ ಇದು ಆಕರ್ಷಕವಾಗಿದೆ. ಈ ಸಾಂಪ್ರದಾಯಿಕ ರಚನೆಯು ನಿಜವಾಗಿಯೂ ಎಷ್ಟು ಕ್ರಿಯಾತ್ಮಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ಇನ್ನೂ ಹೆಚ್ಚು ಮಿಸ್ಟರಿ ಮತ್ತು ಹಿಸ್ಟರಿ ಫ್ಯಾಕ್ಟ್ಸ್ಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.